ಹಾಯ್ ನಮೋ ಭಗವತಿ ವಾಸುದೇವಾಯ ನಮ ಜೈ ಶ್ರೀಕೃಷ್ಣ. ನಾನು ಯಾವಾಗಲೂ ಶ್ರೀಕೃಷ್ಣನನ್ನು ಹೇಳ್ತಾ ಇರ್ತೇನೆ ಅಂತ ಹೇಳಿದ್ರೆ, ನಿಮ್ಮಾಗಿ ಇದ್ದ ನನ್ನನ್ನು ಖ್ಯಾತ ಗಾಯಕನಾಗಿ ಮಾಡಿದ್ದು, ಹಲವಾರು ಕಡೆ ಅವಾರ್ಡ್ಗಳನ್ನು ಪಡೆಯುವ ಹಾಗೆ ಮಾಡಿದ್ದು, ಮತ್ತು ಡ್ಯಾನ್ಸಲ್ಲಿ ಅವಾರ್ಡ್ಗಳನ್ನು ರಾಜ್ಯ ಮಟ್ಟದಲ್ಲಿ ಪಡೆಯುವ ಹಾಗೆ ಆಗಿದ್ದು, ಬೇರೆ ಬೇರೆ ಸ್ಟೇಜಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅದರಲ್ಲಿ ಸಾಧನೆ ಮಾಡಲಿಕ್ಕೆ ಆಗಿದ್ದು, ಸ್ಟೇಜಲ್ಲಿ ಆಗಿದ್ದು, ಆ್ಯಸ್ ಎ ಡ್ಯಾನ್ಸರ್ ಆಗಿ, ಆ್ಯಸ್ ಎ ಸಿಂಗರ್ ಆಗಿ, ಆ್ಯಸ್ ಎ ಆ್ಯಕ್ಟರ್ ಆಗಿ, ಫಿಲ್ಮಲ್ಲಿ ಕೂಡ ನಾನು ಆ್ಯಕ್ಟ್ ಮಾಡಲಿಕ್ಕೆ ಎಲ್ಲ ಅವಕಾಶ ಎಲ್ಲ ದೇವರು ಆಶೀರ್ವಾದ ಕೊಟ್ಟದ್ದು ಶ್ರೀಕೃಷ್ಣ ಪರಮಾತ್ಮ ಅಂತೇಳಿ ಹೇಳ್ತಾ, ಎಲ್ಲರೂ ಭಗವದ್ಗೀತೆಯನ್ನು ಓದಿ ಅಂತ ಹೇಳ್ದ. ನಾನು ನಿಮ್ಮ ಗಿರೀಶ್ ಪೆರಡಕ. ಇವತ್ತೊಂದು ಹೊಸದೊಂದು ನೈಜ ಘಟನೆ ನಿಮಗೆ ಸ್ಟಾರ್ಟಿಂಗಲ್ಲಿ 2, 3, 4, 5 ಎಪಿಸೋಡಲ್ಲಿ ಇರ್ತದೆ. ಅದು ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಾನು ಕೆಲವು ಪ್ರೂವ್ ಮಾಡ್ತಾ ನಾನು ಕಳಿಸ್ತಾ ಇರ್ತೀನಿ. ಹಾಗಾಗಿ ನನ್ನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಇನ್ನು ಹೊಸ ಒಂದು ಇದರಲ್ಲಿ ವೇವ್ಸಲ್ಲಿ ಹೋಗ್ತಾ ಇರ್ತದೆ. ಅದನ್ನು ನೀವು ನೋಡಿ ಎಂಜಾಯ್ ಮಾಡಿ. ನಿಮಗೆ ಅನಿಸ್ಬೋದು ಇದು ನೈಜ ಘಟನೆ ಎಲ್ಲಿ ಆಗ್ತಾ ಇದೆ ಅಂತೇಳಿ, ಕೆಲವರಿಗೆ ಅನಿಸ್ಬೋದು. ಅನಿಸಲಿಲ್ಲಾದರೂ ಕೂಡ ನಾನು ಹೇಳ್ತಾ ಇರ್ತೀನಿ, ಕೊನೆಗೆ ಮಿಡ್ಲಲ್ಲಿ ಹೇಳ್ತಾ ಇರ್ತೀನಿ. ಓಕೆ, ನಾನು ನಿಮ್ಮ ಗಿರೀಶ್ ಪೆರಡಕ. ಹಲೋ, ನಾನು ಗಿರೀಶ್ ಪೆರಡಕ. ಈಗ ನೈಜ ಘಟನೆಯ ಆಧಾರಿತ ಒಂದು ಕಥೆಯನ್ನು, ಸ್ವಾರಸ್ಯಕರವಾದ ಹಿಸ್ಟೋರಿಯಲ್ಲಿ ಒಂದು ಕೇಳರಿಯದ ಘಟನೆಯನ್ನು, ಆಮೇಲೆ ಹಿರಿಯರನ್ನು ಯಾವ ರೀತಿ ಗೌರವಿಸಬೇಕು, ಅವರ ಒಂದು ಯೋಚನೆಯನ್ನು, ಕಿರಿಯರು ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತೇಳಿ ನಿಮಗೆ ಜಡ್ಜ್ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಆದ ಒಂದು ಕಥೆಯನ್ನು ಹೇಳ್ತಾ ಇರ್ತೀನಿ. ನಾನು ನಿಮ್ಮ ಗಿರೀಶ್ ಪೆರಡಕ. ಇವತ್ತಿನ ಸ್ಟೋರಿ ಅಂತ ಹೇಳಿದ್ರೆ, ನಂದನವನದಂಥ ಒಂದು ಮನೆಯಲ್ಲಿದ್ದವರು ಈಗ ಪರಸ್ಪರ ವೈರಿಗಳಾಗಿ ಕಿತ್ತಾಡಿಕೊಂಡು, ಜಗಳ ಮಾಡಿಕೊಂಡು, ಪೊಲೀಸ್ ಸ್ಟೇಷನೆಲ್ಲ ಹತ್ತಿಕೊಂಡು, ಏನೇನೋ ಮಾಡಿ 6 ಜನರಲ್ಲಿ 5 ಜನ ಒಂದು ಕಡೆಯಾಗಿ ಒಬ್ಬನು ಎಲ್ಲರ ವಿರುದ್ಧ ಹೋರಾಡುವ ಹಾಗೆ ಮಾಡಿದ ಕತೆ. ಅದು ಹಿರಿಯರಿಂದಾಗಿ ಹಠ ಮತ್ತು ಕ್ರೋಪ ಏನು ಮಾಡ್ತದೆ ಅಂತ ಹೇಳಲಿಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳಿ ಹೇಳ್ತಾ ಇರ್ತೀನಿ. ಇವತ್ತಿನ ಸ್ಟೋರಿ ಒಂದು ಇಂಟ್ರೆಸ್ಟಿಂಗ್ ಆದ ಕತೆ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂತ ಹೇಳಿದ್ರೆ, ಹುಟ್ಟಿದನಿಂದನೇ ಬಡತನದಲ್ಲಿ ಒಂದು ಸಣ್ಣ ಮನೆಯಲ್ಲಿ ಇದ್ದರು. ಎಲ್ಲರೂ 5 ಜನ, ಅದರಲ್ಲಿ ಒಂದು ಗಂಡ ಹೆಂಡತಿ ಮತ್ತು ಅವರಿಗೆ 3 ಗಂಡು ಮಕ್ಕಳು, 1 ಹೆಣ್ಣು ಮಗಳು. ಅಂದರೆ ಮೊದಲು ಗಂಡು, ಆಮೇಲೆ ಹೆಣ್ಣು, ಆಮೇಲೆ 2 ಗಂಡು ಮಕ್ಕಳಾದರು. ಟೋಟಲ್ 4 ಜನ ಮಕ್ಕಳು, 1 ಗಂಡ 1 ಹೆಂಡತಿ ಸೇರಿ ಟೋಟಲ್ 6 ಜನ ಇದ್ದರು. ಇದು ಈ ತೆರೆ ನಳೆ ಕಷ್ಟದಲ್ಲಿ ಕೂಡ ಆ ಮನೆ ಯಜಮಾನ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಇದ್ದದ ಕೆಲಸವನ್ನು ಕಳ್ಕೊಂಡು ಧೈರ್ಯ ಇಲ್ಲದೆ ಏನು ಸೋಮಾರಿಯಾಗಿ ಬಿದ್ದುಕೊಂಡಿದ್ದದ್ದು. ಆಮೇಲೆ ಏನೋ ಒಂದು ಆಗಿ ದೇವರ ಒಂದು ಆಶೀರ್ವಾದದಿಂದಾಗಿ ಮಕ್ಕಳಿಗೆ ಹೂ ಮಾರಲು ಶುರು ಮಾಡ್ತಾರೆ. ಆಮೇಲೆ 1ನೇ ಕ್ಲಾಸಿನ ನಂತರ ಮೊದಲನೇ ಅವನು, ಅದಕ್ಕೆ ಅಡಿಪಾಯ ಹಾಕಿದ್ದು 1ನೇ ಮಗ. ಹಾಗಾಗಿ ಈ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳಿದ್ರೆ, ಈ 1ನೇ ಮಗ ಯಾಕೆ ಇವರಿಗೆ ವಿಲನ್ ಥರ ಕಾಣ್ತಾ ಇರ್ತಾನೆ ಅಂತೇಳಿ ಫ್ಯೂಚರಲ್ಲಿ ನೋಡ್ತಾ ಮತ್ತು ಹೊಸ ಒಂದು ಐಡಿಯಾವನ್ನು ಕೊಡುತ್ತಾ ಕಥೆಯಲ್ಲಿ ನಾನು ಸ್ಟಾರ್ಟಿಂಗ್ಗೆ ಕೆಲವು ಎವಿಡೆನ್ಸನ್ನೆಲ್ಲ ಕೊಡ್ತಾ ಇರ್ತೀನಿ. ಏನೆಲ್ಲ ಕೇಸೆಲ್ಲ ಆಗಿದೆ ಅಂತೇಳಿ, ಕಳ್ಳತನದ ಆರೋಪ ಆಗಿದೆ, ಹೊಡೆದಾಟ ಆಗಿದೆ, ಮತ್ತು ದೊಡ್ಡವನ ಅಂಗಡಿಯನ್ನೇ ಪುಡಿ ಮಾಡಿದ್ದಾರೆ, ಸಾಮಾನು ಎಲ್ಲ ಹೊರಗಡೆ ಇಟ್ಟದನ್ನೆಲ್ಲ, ಅದೆಲ್ಲ ಕೇಸ್ ಆಗಿದೆ. ಆದರೆ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ, ಹೂ ಮಾರಿದ ತಂದೆಯಂತೂ ಕೆಲಸ ಮಾಡೋದಿಲ್ಲ, ತೋಟ ಇಲ್ಲ, ಕೃಷಿ ಇಲ್ಲ, ಜಾಗ ಇದೆ, ಏನೂ ಮಾಡ್ತಾ ಇಲ್ಲದ ಕಾರಣ ಏನಾಗಿದೆ ಅಂತ ಹೇಳಿದ್ರೆ, ಹೂ ಮಾರಿ ಬಡತನದಲ್ಲಿರುವಾಗ ಹೂ ಮಾರಲೇಬೇಕಲ್ಲ, ಹೊಟ್ಟೆ ಕೇಳೋದಿಲ್ಲಲ್ಲ. ತಂದೆ ಅಂತೂ ಕೆಲಸ ಮಾಡೋದಿಲ್ಲ, ತಾಯಿ ಬೀಡಿಗಟ್ಟಿ ಉದ್ಯೋಗ ಮಾಡ್ತಾ ಇರ್ತಾರೆ. ಅದರಲ್ಲಿ ಅಷ್ಟಕ್ಕಷ್ಟು ನಿಮಗೆ ಗೊತ್ತುಂಟಲ್ಲ, ಎಲ್ಲ ಕೆಲಸ ಮಾಡಿಕೊಂಡು ಹಣ ಸಾಕಾಗದೆ ಇರೋ ಕಾರಣ ಏನಾಯ್ತು ಅಂತ ಹೇಳಿದ್ರೆ, ಮಕ್ಕಳು ಎಲ್ಲ ಡಿಸೈಡ್ ಮಾಡಿ ಮೊದಲನೆಯವನನ್ನು ಡಿಸೈಡ್ ಮಾಡಿ ಹೂ ಮಾರಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಒಂದು ಹೂ ಮಾರ್ತಾ ಸುತ್ತಮುತ್ತಲಿರುವ ಪ್ಲೇಸಲ್ಲೆಲ್ಲ ಕೆಲಸಕ್ಕೆ ಹೋಗಿ ದೊಡ್ಡವರಾಗಿ ಎಜುಕೇಷನ್ ಎಲ್ಲ ಮಾಡಿ ದೊಡ್ಡ ಉನ್ನತ ಹುದ್ದೆಯನ್ನು, ದೊಡ್ಡ ಕಂಪನಿಯನ್ನು, ಬೇರೆ ಬೇರೆ ಊರಲ್ಲೆಲ್ಲ ಹೋಗಿ ಚಂದದ MBAಯನ್ನು ಮಾಡಿ ಮುಗಿಸ್ತಾನೆ. ಒಳ್ಳೆ ಸ್ಯಾಲ್ರಿಯೊಂದಿಗೆ ಬೆಂಗಳೂರಲ್ಲಿ ಸೆಟ್ಲಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ. ಹಾಗೆ ಇದ್ದಂತೆ
ಹಾಗೆ ಇರುವಾಗ ತಂಗಿಗೆ ಒಂದು ಲೈಫ್ ಟರ್ನ್ ಆಗುವ ಒಂದು ಘಟನೆ ಇರುತ್ತದೆ ಸ್ಟೋರಿಯಲ್ಲಿ. ಈಗ ಅದು ನಾನು ಪೀಠಿಕೆಯನ್ನು ಹೇಳ್ತಾ ಇರ್ತೀನಿ, ಮತ್ತು ಸ್ಟೋರಿ ಎಂಜಾಯ್ ಆಗಿ ನಡೀತಾ ಇರ್ತದೆ. ಹಾಗೆ ಆಗಿರುವಾಗ ಮದುವೆ ಆಗ್ತದೆ ಹುಡುಗಿ, ಇದು ಇವನ ಮಗಳಿಗೆ, ಅವರ ಗಂಡ ಒಂದು ಫ್ಯಾಮಿಲಿ ಇರ್ತದಲ್ಲ, ಅವರ ಮಗಳಿಗೆ, ಒಬ್ಬಳೆ ಮಗಳಿಗೆ ಮದುವೆ ಆಗ್ತದೆ. ಆಗ ಇವನು ದೊಡ್ಡ ಹಿರಿಯವನು ಏನು ಗೊತ್ತುಂಟ, ಮನೆಗೆ ಬಂದು ತುಂಬ ಸಮಯ ಇರಬೇಕಂತೇಳಿದ್ರೆ ಅದು ನಿಮಗೆ ಎಲ್ಲರಿಗೂ ಗೊತ್ತಾಗ್ತದೆ. ಒಂದು ಸಾರಿ ಮನೆಯಲ್ಲಿ ತಂಬು ಹೂಡಿದರೆ ಮತ್ತೆ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನು ಮಾಡ್ತಾನೆ, ಮನಸ್ಸು ತಿರುಗಿ ಬೆಂಗಳೂರಿಂದ ಇಲ್ಲಿಗೆ ಬಂದು ಸೆಟ್ಲ್ ಆಗುವಾಗ ಆಗ್ತದೆ. ಆದರೂ ಮನಸ್ಸು ಕೇಳೋದಿಲ್ಲ, ಬೆಂಗಳೂರಿನ ಸ್ಯಾಲ್ರಿ ಜಾಸ್ತಿ ಇರ್ತದೆ, ಇಲ್ಲಿ ಸ್ಯಾಲ್ರಿ ಕಮ್ಮಿ ಆದಾಗ ವಾಪಸ್ಸು ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ. ಹಾಗೆ ಕೆಲವು ವರ್ಷಗಳ ನಂತರ ಎಜುಕೇಷನ್ ಲೋನ್ ಎಲ್ಲ ಮಾಡಿ ಅವನು ಹೋದ್ದು. ಆಮೇಲೆ ಇದೆಲ್ಲ ಆಗಿ ಕೊನೆಗೆ ಅದಕ್ಕೆ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ ಇರುವ ಕಾರಣ ಇಲ್ಲೇ ಇದ್ದು ಏನಾದರೂ ಮಾಡುವ ಅಂತೇಳಿ ಆದ ಕಾರಣ ಏನು ಮಾಡ್ತೇನೆ, ಈ ಮದುವೆ ಆದ ನಂತರ ಈ ಥರ ಪ್ಲ್ಯಾನ್ ಬಂತು. ಯಾಕೆ ಸ್ವಂತ ಮೊದಲನೇ ಮಗನಿಗೆ ಯಾಕೆ ಸ್ವಂತ ಉದ್ಯಮವನ್ನು ಮಾಡಬಾರದು ಅಂತೇಳಿ. ಹೀಗೆ ಇರುವಾಗ ಸ್ವಂತ ಉದ್ಯಮ ಮಾಡಿದ, ಬೆಂಗಳೂರಲ್ಲಿದ್ದು ಎಲ್ಲ ಲೈಸೆನ್ಸ್ ಎಲ್ಲ ಪಡೆದು ಆಗುವಾಗ ಆಗ್ತದೆ. ಹೀಗೆ ಮುಂದುವರಿಯುವಾಗ ಇದೇನಾಗ್ತದೆ ತುಂಟ, ಕೆಲವು ಹೆತ್ತವರ ಒಂದು ಪಿತೂರಿ ಮತ್ತು ಆಕ್ರೋಶ ಮತ್ತು ಹಠ ಉಂಟಲ್ಲ, ಯಾವ ರೀತಿ ಟರ್ನ್ ಆಗ್ತದೆ ಅಂತೇಳಿ, ಯಾವ ರೀತಿ ಮನೋವಿಕಾರತೆಗೆ ಒಳಗಾಗ್ತದೆ ಅಂತೇಳಿ ಈ ಸ್ಟೋರಿಯಲ್ಲಿ ಇರ್ತದೆ. ನೆಕ್ಸ್ಟ್ ಆಗುವುದೇ ಭಯಾನಕ. ಚಂದವಾದ ಒಂದು ಮನೆ ಒಡೆದು ಚೀರಾಗಿ ಹೋಗ್ತದೆ, ಕೇಸ್ ಎಲ್ಲ ಆಗ್ತದೆ. ಅದು ಏನಂತೇಳಿದರೆ, ಒಂದು ಹೊಸ ಮನೆಯನ್ನು ಕಟ್ಟಲಿಕ್ಕೆ ಬರುವಾಗ ಆದುವ ಘಟನೆಯಿಂದಾಗಿ ಫಾರೆಸ್ಟ್ ಕೇಸ್ ಆಗ್ತದೆ. ಮತ್ತು ಮೊದಲನೇ ಮಗನಿಗೆ ಅಂಗಡಿಯೆಲ್ಲ ಮಾಡಿ ತಂದೆಗೆ ಮಾಡಿಕೊಟ್ಟರು ಕೂಡ ಅವರು ಸರಿಯಾಗಿ ನಡೆಸದೆ ಸ್ವಂತ ಅವನೇ ಕೂತ್ಕೊಳ್ಳುವ ಹಾಗೆ ಬರ್ತದೆ. ಇದು ಪೀಠಿಕೆ ಅಷ್ಟೇ. ಈ ಸ್ಟೋರಿ ಬೇಕಾದರೆ ತುಂಬ ಸಮಯಗಳ ನಂತರ ಹಾಕ್ತಾ ಇರ್ತೀನಿ ಫ್ರೀ ಆಗಿರುವಾಗ. ಹಾಗೆ ಅವರು ಅಲ್ಲಿ ಕೂತ್ಕೊಳ್ಳೋದು ಲಾಸ್ ಆಗ್ತದೆ ಬಿಸ್ನೆಸ್ಸಲ್ಲಿ. ಆಗ ಏನಾಗ್ತದೆ, ಈ ಆಡಿಟಿಂಗ್ ಮಾಡ್ತಾ ಇರುವವನೇ ಮೊದಲನೇ ಮಗನೇ ಒಳ್ಳೆ ಎಜುಕೇಷನ್ ಮಾಡಿದವನೇ ಬಂದು ಕೂತ್ಕೊಳ್ಳಿಗೆ ಆಗ್ತದೆ ಸೈಕಲ್ ಶಾಪಲ್ಲಿ. ಆಗಿರುವಾಗ ಏನಾಗ್ತದೆ, ಹಾಗೆ ಅಲ್ಲಿ ಕಲೆ ಎಲ್ಲ ವಿತರಣೆ ಆಗ್ತದೆ. ಅವನು ಡ್ಯಾನ್ಸರ್ ಆಗಿ, ಸಿಂಗರ್ ಆಗಿ, ಮತ್ತು ನಟನಾಗಿ ಎಂಟರ್ಟೈನ್ಮೆಂಟ್ ದುನಿಯಾದಲ್ಲಿ ಎಲ್ಲ ಕಡೆ ವಿಜೃಂಭಿಸಲಿಕ್ಕೆ ಶುರು ಮಾಡ್ತಾನೆ. ಕೆಲಸದ ಜೊತೆ, ಸೈಕಲ್ ಶಾಪಿನ ಜೊತೆಗೆ ತನ್ನ ಟ್ಯಾಕ್ಸ್ ಕನ್ಸಲ್ಟೆಂಟಿ ವರ್ಕನ್ನು ಇಟ್ಟುಕೊಂಡು ಬೇರೆ ಬೇರೆ ಊರಿಗೆಲ್ಲ ಹೋಗಿ ವರ್ಕ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಡ್ಯಾನ್ಸಿಗೂ ಬೇರೆ ಬೇರೆ ಸ್ಟೇಜಲ್ಲೆಲ್ಲ ಹೋಗಿ ಒಳ್ಳೆಯ ಒಂದು ಹೆಸರನ್ನು ಪಡೀತಾ ಇರ್ತಾನೆ. ಹಾಗೆ ಒಂದು ಕಡೆ ಲೈಫಲ್ಲಿ ಹಿರಿಯರ ಒಂದು ಕೆಟ್ಟ ಒಂದು ಆಲೋಚನೆಯಿಂದ, ಹಠದಿಂದಾಗಿ ಏನಾಗ್ತದೆ, ಮನೆ ಏನಾಗುತ್ತೆ ಗೊತ್ತಿಲ್ಲ, ಹೊಸ ಮನೆ ಶುರುವಾಗ್ತದೆ. ಆಗ ಅಲ್ಲಿಯೇ ಶುರುವಾದ ಘಟನೆ ಏನಂತ ಹೇಳಿದರೆ, ಅದು ಕೇಸಲ್ಲಿ, ಯಾವ ಕೇಸಲ್ಲಿ ಅಲ್ಲಿ ಒಂದನೇ ಮಗ ಆದ ನಂತರ ಒಂದು ಮಗಳು, ಆಮೇಲೆ ಒಂದನೇವನ ಮೇಲೆ ತಂದೆ ತಾಯಿ ಮತ್ತು ಇಬ್ಬರು ಸಹೋದರರು ಸೇರಿ ಮೊದಲನೇ ಮಗನಿಗೆ ಹೊಡಿಲಿಕ್ಕೆಲ್ಲ ಬಂದು ಅವನ ಮೊಬೈಲ್ನೆಲ್ಲ ಕದ್ದು ಓದ್ಕೊಂಡು ಹೋಗ್ತಾರೆ. ಆಮೇಲೆ ಅದು ಪೊಲೀಸ್ ಕೇಸಾಗಿ ಅದು ಮೊಬೈಲ್ ಸಿಗ್ತದೆ, ಪೊಲೀಸ್ನವರು ತಗೊಂಡು ಬಂದು ಕೊಡ್ತಾರೆ. ಹಾಗೆ ಏನು ಗೊತ್ತುಂಟಾ, ಒಂದು ಮನೋವಿಕಾರತೆಯ ಒಂದು ದ್ವೇಷ ಒಂದು ಹುಟ್ಟಿಕೊಂಡು, ಆಮೇಲೆ ಅವನ ಮೊದಲನೇ ಮಗನ ರೂಮಿಗೆ ಬಂದು ಬಾಗಿಲನ್ನೆಲ್ಲ ಹೊಡೆದು, ತಂದೆ ತಾಯಿ ಮತ್ತು ಇಬ್ಬರು ಮಕ್ಕಳು ಸಹೋದರರು ಹೊಡೆದು, ಆಗ ಇಲ್ಲದ ಕಾರಣ ಏನಾಗಲಿಲ್ಲ, ಗಲಾಟೆ ಆಗಬೇಕಿತ್ತು. ಇವನೇನು ಗೊತ್ತುಂಟ, ಎಜುಕೇಷನ್ ಆದ ಕಾರಣ ಇವನು ಸೈಲೆಂಟ್ ಆಗಿದ್ದ ಕಾರಣ ಅವರಿಗೆ ಪಿತೂರಿ ಎಲ್ಲ ಆಗ್ತಾಯಿತ್ತು. ಮೊದಲೆಲ್ಲ ಕೇಸ್ ಇರಲಿಲ್ಲ. ಆಮೇಲೆ ಈ ಮೊಬೈಲ್ ಕದ್ದ ನಂತರ ಆವಾಗ ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ಇದ್ದ ಕಾರಣ, ಆಕ್ಸಿಡೆಂಟ್ ಆಗಿ ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ಇದ್ದ ಕಾರಣ ಪೊಲೀಸ್ ಕೇಸ್ ಅನಿವಾರ್ಯವಾಗಿತ್ತು. ಆಮೇಲೆ ಅದೇ ಸಮಯದಲ್ಲಿ ಅವನ ತಂದೆ ಮೊದಲ ಮಗನ ಮೇಲೆ ಜಾಗದಲ್ಲಿ ಪಾಲು ಬೇಕು ಅಂತ ಕೇಳಿದ್ದಕ್ಕೆ ಮತ್ತು ಮನೆ ಕಟ್ಟಲಿಕ್ಕೆ ಬಿಡೋದಕ್ಕೆ ಕೇಸ್ ಹಾಕಿದರು, ಸುಳ್ಳು ಕೇಸು. ಅದು ಕೆಲಸಗಾರರ ಮೇಲೆ ಕೇಸ್ ಹಾಕಿದರು. ಹಾಗೆಯೇ ನೋಡಿ, ಅವರ ಎಲ್ಲರ ಒಂದು ಪೊಲೀಸ್ ರೆಕಾರ್ಡು ಡೀಟೇಲ್ಸ್ ಎಲ್ಲ ನಿಮಗೆ ಅಪ್ಲೋಡ್ ಮಾಡಿದ್ದೇನೆ ನೋಡಿ. ಹಾಗೆ ಇದರಲ್ಲಿ ಉಂಟಲ್ಲ, ಕೆಲಸಗಾರರನ್ನು ನೀವು, ಈ ದರಿದ್ರ ಕೆಲಸಗಾರರನ್ನು, ಮಾಟ ಹಿಡಿದ ಕೆಲಸಗಾರರನ್ನು ನೀವು ಈ ನಂಬರಲ್ಲಿ ಯಾರೆಲ್ಲ ಗಾಡಿ ಇರ್ತದೆ
ಇವರನ್ನು ಎಂದು ನೀವು ಮನೆಗೆ ಕರ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ಇವರಿಂದಾಗಿ ತಾನೇ ಒಂದು ತಂದೆ ತಾಯಿ ಕೆಟ್ಟವರಾದರೆ ಏನಾಗ್ತದೆ ಅಂತೇಳಿ, ಎರಡನೇ ಸಹೋದರರು ತಂದೆ ತಾಯಿಗಳ ಜೊತೆಗೆ ಸೇರಿದರೆ ಏನಾಗ್ತದೆ ಅಂತ ಹೇಳಿದರೆ ಇದನ್ನು ನಿಮಗೆ ನಿದರ್ಶನ ಆಗ್ಬೋದು. ಮೂರನೇದು ಏನಂತಾರೆ, ಮನೆ ಕಟ್ಟುವಾಗ ಕೆಲಸಗಾರರು ಮಾಟ ಹಿಡಿದವರಾಗಿ ಇದ್ದರೆ ಈ ಥರ ಕೇಸ್ ಆಗ್ತದೆ ನೋಡಿ. ಇದರಲ್ಲಿ ವಿಡಿಯೋ ಫೋಟೋದಲ್ಲಿ ಎಲ್ಲ ನೋಡ್ತಿರದಿದ್ದೀರಲ್ಲ, ಈ ಗಾಡಿ ನಂಬರ್ ಇದ್ದವರನ್ನು ಯಾರು ನೀವು ಕೆಲಸಕ್ಕೆ ಬರಲಿಕ್ಕೆ ಹೇಳಬೇಡಿ ಅಂತ ಹೇಳ್ತಾ, ಈಗ ಯಾಕೆ ಅಂತ ಹೇಳಿದ್ರೆ ಇವರನ್ನು ಕೆಲಸಕ್ಕೆ ಮಾಡಿದರೆ ನಿಮ್ಮ ಮನೆ ಆಗಿರೋದಿಲ್ಲ, ಅದು ಸ್ಮಶಾನ ಆಗಿ ಪರಿವರ್ತನೆ ಆಗಲಿಕ್ಕೆ ಹೆಚ್ಚು ಸಮಯ ತಗೊಳ್ಳಿಕ್ಕಿಲ್ಲ ಅಂತ ಹೇಳ್ತಾ ಸ್ಮಶಾನ ಆಗ್ಬೋದು ನಿಮ್ಮ ಮನೆಯೊಂದು 3 ಬಾಗಿಲಲ್ಲ 10 ಬಾಗಿಲಾಗ್ಬೋದು ಅಂತ ಹೇಳ್ತಾ, ನಿಮ್ಮ ಮನೆ ಯಾವುದಕ್ಕೆ ಚಂದಕ್ಕೆ ನೆಮ್ಮದಿಗೆ ಇರುವ ಮನೆ ಹೋಗಿ ಸ್ಮಶಾನದಂತೆ ಬೆತ್ತರಿಸಲಿಕ್ಕೆ ಆಗ್ಬೋದು ಅಂತ ಹೇಳ್ತಿ, ಈ ಫೋಟೋದಲ್ಲಿರುವ ಯಾರನ್ನು ಕೂಡ ನೀವು ಕೆಲಸಕ್ಕೆ ಇನ್ನೂ ಮುಂದೆ ನಿಮ್ಮ ಕೆಲಸ ಮಾಡ್ತಾಯಿದ್ರೆ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವರನ್ನು ಬೇಡ ಅಂತೇಳಿ ಹೇಳಿ. ಯಾಕಂದರೆ ನಿಮ್ಮ ಇವರ ಮನೆ ಹಾಗೆ 6 ಜನ ಕಿತ್ತಾಡಿಕೊಂಡು ಒಬ್ಬನೇ ಈಗ 5 ಜನ ವಿರುದ್ಧ ಹೋರಾಟ ಮಾಡುವ ಹಾಗೆ ಆಗಿದೆ. ಹಾಗಂತೇಳಿ ಅವನೇನು ಕಮ್ಮಿ ಇಲ್ಲ, ಎಜುಕೇಷನ್ ಆದ ಕಾರಣ ಎಲ್ಲ ಲಾಯರ್, ಜರ್ನಲಿಸಮ್ ಎಲ್ಲ ಕಲಿತ ಕಾರಣ, ಒಬ್ಬನೇ ಕಲಿತ ಕಾರಣ ಎಲ್ಲದರಲ್ಲಿ ಫೈಟ್ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಸಣ್ಣ ಪೀಠಿಗೆಯೊಂದಿಗೆ ಎಲ್ಲರಿಗೆ ಶಿಕ್ಷೆ ಆಗಬೇಕಲ್ಲ ನೋಡಿ. ಹೆತ್ತ ತಾಯಿಯನ್ನು ಕೋರ್ಟಲ್ಲಿ ಹೇಳ್ತಾರೆ ಇದಕ್ಕೆ ಶಿಕ್ಷೆ ಇಲ್ಲ. ನಾನು ತಾತ್ಪರ್ಯ ಏನಂತ ಹೇಳಿದ್ರೆ, ತಂದೆ ತಾಯಿ ಕೆಟ್ಟವರಾದರೆ ಅವರಿಗೆ ಶಿಕ್ಷೆ ಯಾಕೆ ಇಲ್ಲ ಅಂತೇಳಿ ನಾನು ಕೋರ್ಟಿಗೆ ನಾವು ಎಲ್ಲರೂ ಸೇರಿ ಹೋರಾಡಬೇಕು. ತಂದೆ ತಾಯಿಗಳನ್ನು ಯಾಕೆ ಆಶ್ರಮಕ್ಕೆ ಕಳಿಸ್ತಾರೆ ಅಂತೇಳಿ ಹೇಳಿದರೆ ಈ ನಿದರ್ಶನಕ್ಕೆ ನೋಡಿ. ಸಣ್ಣ ಹಠ ಅದು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರನ್ನು ವೈರಿಗಳಾಗಿ ಮಾಡಿದೆ, ಪೊಲೀಸ್ ಕೇಸ್ ಆಗುವ ಹಾಗೆ ಮಾಡಿದೆ, ಹೊಡೆದಾಡುವ ಹಾಗೆ ಮಾಡಿದೆ, ಏನೆಲ್ಲ ಆಗುವ ಹಾಗೆ ಮಾಡಿದೆ ಅಂತೇಳಿ ಇದಕ್ಕೆ ನಿದರ್ಶನವೇ. ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ನಾನು ನಿಮ್ಮ ಗಿರೀಶ್ ಪೇಟಕ, ಇದು ಯಾವ ನೈಜ ಘಟನೆ ಯಾರಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ನಿಮಗೆ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡುವಾಗ ಗೊತ್ತಾಗ್ತದೆ. ಮತ್ತು ಲೈವ್ ಅವರ ಹೆಸರನ್ನೆಲ್ಲ ಹೇಳ್ತೇನೆ. ಇದು ನಿಮ್ಮ ಬೇರೆ ಊರಲ್ಲಿ ಅಲ್ಲ, ದಕ್ಷಿಣ ಕನ್ನಡದಲ್ಲಿ ಪುತ್ತೂರು ತಾಲೂಕಿನಲ್ಲಿ ಬಜತೂರು ಗ್ರಾಮದಲ್ಲಿ ನಿಯರೆಸ್ಟ್ ಆಗಿದೆ. ಅದ್ರ ಫುಲ್ ಡೀಟೇಲ್ಸ್ ಫ್ಯೂಚರಲ್ಲಿ ಹೇಳ್ತೇನೆ. ಇದು ಪೀಠಿಗೆ ಆದ ಕಾರಣ ಎಲ್ಲವನ್ನು ಹೇಳಲಿಕ್ಕಾಗೋದಿಲ್ಲ. ನಿಮ್ಮ ಮನೆ ನೋಡಿ ಎಂಥ ದರಿದ್ರ ಮನೆ, ಸ್ಮಶಾನ ಮನೆ ಈಗ ರೆಡಿ ಆಗ್ತಾ ಇದೆ ಅಂತೇಳಿ ನಾನು ಎಕ್ಸ್ಕ್ಲೂಸ್ ಆಗಿ ತೋರಿಸ್ತಾ ಇರ್ತೀನಿ ಈ ಕಥೆಯ ಮೂಲಕ. ಎಲ್ಲರೂ ಆನಂದಿಸಿ. ಹಾಗಾಗಿ ಏನು ಗೊತ್ತಾ, ನಿಮಗೆ ಇಲ್ಲಿ ಟಾಸ್ಕ್ ಇರೋದು ಏನು ಗೊತ್ತುಂಟಾ, ನಿಮ್ಮ ಒಂದು ಒಪಿನಿಯನನ್ನು ಹೇಳಲಿಕ್ಕೆ ಇರೋದು ಏನು ಗೊತ್ತುಂಟಾ, ಮನೆ ನಿಮಗೆ ಬೇಕೇ, ಅದು ಹಿರಿಯರಾಗೆ ಬೇಕೇ, ಕಿತ್ತಾಡಿಕೊಂಡಿರುವ ಮನೆ ಬೇಕೇ, ಯಾರ ಮನೆಯಲ್ಲಿ ಶಾಂತಿ ಇಲ್ಲ ಅಂತ ಹೇಳಿದರೆ ಹೀಗೆ ಕಿತ್ತಾಡಿಕೊಂಡು ಮನೆ ಶಾಂತಿ ಇಲ್ಲ, ಖಾಲಿ ಮನೆ ಆಗಿರ್ತದೆ, ಅದು ಸ್ಮಶಾನ ಥರ ಮೌನವಾಗಿರ್ತದೆ. ಇಂಥ ನಿಮಗೆ ಮನೆ ಬೇಕಾ? ಸಣ್ಣದಿರುವಾಗ ವೃಂದಾವನದಂತಿರುವ ನಗುತ್ತಿರುವ ಖುಷಿ ಎಂದಿರುವ ಸಣ್ಣ ಮನೆ, ಆದರೂ ಜಾಗ ಇಲ್ಲ ಅಂತೇಳಿ ಒಂದೇ ಕೊರತೆಯಲ್ಲೂ ಇರುವ ಮನೆಯಿಂದ ಬಿಟ್ಟು ಹೊಸ ಮನೆಗೆ ಹೋಗುವಾಗ ನೋಡಿ ಎಲ್ಲ ಸ್ಮಶಾನಗೆ ಕೇಸ್ ಆಗ್ತದೆ, ಕೇಸ್ ಇಲ್ಲದ ಕೇಸ್ ಆಗ್ತದೆ, ಸುಳ್ಳು ಕೇಸ್ ಆಗ್ತದೆ, ಪೊಲೀಸ್ ಸ್ಟೇಷನಿಗೆ ಹೊಡೆದಾಡುವ ಹಾಗೆ ಆಗ್ತದೆ, ಮೊಬೈಲ್ ಕಳ್ಳತನ ಆಗ್ತದೆ, ಹೊಡೆದಾಟ ಆಗ್ತದೆ, ಕ್ರಿಮಿನಲ್ ಕೇಸ್ ಆಗ್ತದೆ, ಎಲ್ಲ ಆಗ್ತದೆ ನೋಡಿ. ಮತ್ತು ಇಂಥ ಸುಳ್ಳು ವರದಿಗಳೆಲ್ಲ ಶುರುವಾಗ್ತದೆ ಅಂತ ಹೇಳ್ತಾ, ನಾನು ನಿಮ್ಮ ಗಿರೀಶ್ ಪೇಟಕ. ನಿಮಗೆ ಯಾರ ಘಟನೆ ಇದು ನೈಜ ಘಟನೆ ಕತೆ ಅಂತೇಳಿ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಗಿರೀಶ್ ಪೇಟಕ. ಅದು ಇಂಟ್ರೆಸ್ಟಿಂಗ್ ಆಗ್ತದೆ, ಯಾರು ಆ ಜನ ಅಂತೇಳಿ ಮುಂದೆ ಕಥೆಯಲ್ಲಿ ಹೇಳ್ತಾ ಹೋಗ್ತಾನೆ. ಈಗ ಸದ್ಯಕ್ಕೆ ಇವರನ್ನು ಇಲ್ಲಿ ಕೆಲಸಕ್ಕೆ ಬಂದವರನ್ನು, ಫೋಟೋದಲ್ಲಿದ್ದವರನ್ನೆಲ್ಲ ನಿಮ್ಮ ಮನೆಗೆ ಕರ್ಕೊಂಡು ಕೆಲಸ ಮಾಡ್ತಿದ್ರೆ ಅವರನ್ನು ಬಿಡಿಸಿ, ಅವರನ್ನು ಸಾಯಿಲಿ, ಹಾಗೆ ಕೆಲಸ ಇಲ್ಲದೆ ಸಾಯಿಲಿ ಅಂತ ಹೇಳ್ದ ನಾನು ನಿಮ್ಮ ಗಿರೀಶ್ ಪೇಟಕ ಹೊಸದೊಂದು ಕಥೆಯೊಂದಿಗೆ ಬರ್ತಾ ಇರ್ತೇನೆ ಫ್ಯೂಚರಲ್ಲಿ. ಇನ್ನೂ ಇದು ಎಪಿಸೋಡ್ ಮುಗಿಲಿಲ್ಲ, ಇದು ಪೀಠಿಗೆ ಅಷ್ಟೇ, ಇನ್ನೂ ಬರ್ತಾ ಇದೆ ಅಂತ ಹೇಳ್ದ ನಾನು ನಿಮ್ಮ ಗಿರೀಶ್ ಪೇಟಕ. ಜೈ ಶ್ರೀಕೃಷ್ಣಾಯ ನಮಃ. ಹಾಗೆಯೇ ಇನ್ನು ನೋಡಿ, ತಂದೆ ತಾಯಿಗಳೇ ಎಷ್ಟು ಕ್ರೂರಿಗಳಾಗಿದ್ದಾರೆ ಅಂತ ಹೇಳಿದರೆ ನೋಡಿ, ಸ್ವಂತ ಮಗನಿಗೆ ಕರೆಂಟ್ ಕೊಡೋದಿಲ್ಲ ಅಂತ ಹೇಳಿದವರು ನೀವು ನೋಡಿದ್ದೀರಾ? ಇಂಥ ಕಟುಕರಾಗಿರ್ಬೋದು, ಇಂಥವ್ರು ಜೀವಂತ ಆಗಿ ಇರಬೇಕಾ ಅಂತೇಳಿ ನಿಮ್ಮದೊಂದು ಪ್ರಶ್ನೆ ನಿಮ್ಮಲ್ಲಿ ಕೇಳೋದು ನಾನು. ಎರಡನೇದೇನು ಗೊತ್ತಾ, ರಾತ್ರಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರುವಾಗ, ತನ್ನ ಮಗನೇ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರುವಾಗ, ಕೋಪ ಇರಲಿ ಏನೇ ಇರಲಿ, ನೀರು ಸಹ ಟ್ಯಾಪಲ್ಲಿ ಬಂದ್ ಮಾಡುವ ಒಂದು ಕಟುಕ ಫ್ಯಾಮಿಲಿಯನ್ನು ನೀವೆಲ್ಲೇ ಆದರೂ ಕಂಡಿದ್ದೀರಾ?
ಅದು ಯಾರಂತೇಳಿ ಇಷ್ಟು ದರಿದ್ರ ಹಿಡಿದವರು ಮಾಟ ಮಾಡಿಕ್ಕಿಂತಲೂ ಕ್ರೂರಿಯಾದ ಒಂದು ಸಂಸಾರ ಹಿರಿಯರು ಅಂತೇಳಿದ್ರೆ ತಂದೆ ಮತ್ತು ತಾಯಿ ಮತ್ತು ಸಹೋದರರು ಅಂತೇಳಿದ್ರೆ ಇವರನ್ನು ನೋಡಿ ನೀವು ಏನೋ ಅನಿಸ್ಬೋದು ಅಂತೇಳಿ. ಹೌದಲ್ವಾ? ಯೋಚನೆ ಮಾಡಿ ಒಂದು ಸಾರಿ. ಇಷ್ಟು ಕ್ರೂರತನದವರನ್ನು ಈ ಸಮಾಜದಲ್ಲಿ ಹೇಗೆ ಇದ್ದಾರೆ ಅಂತೇಳಿ ನಿಮಗೆ ಒಂದು ಸಣ್ಣ ಎಕ್ಸಾಂಪಲು. ಇದು ನೈಜ ಘಟನೆ ನಡೆದದ್ದು. ಆದ ಕಾರಣ ನಿಮಗೆಲ್ಲರಿಗೂ ಅವರನ್ನು ಪರಿಚಯಿಸುವ ಸಮಯ ಬಂದಿದೆ. ಅವರ ಕ್ರೂರತನವನ್ನು ತೋರಿಸುವ ಸಮಯ ಬಂದಿದೆ. ಪರಿಚಯಿಸುವುದು ನೆಕ್ಸ್ಟ್ ಇದರಲ್ಲಿ ಪರಿಚಯಿಸೋಣ ಯಾರು ಅಂತೇಳಿ. ಓಕೆ, ಧನ್ಯವಾದಗಳು.